ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಹಬ್ಬಕ್ಕಿಂತ ಮುಂಚಿನ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಬ್ಬದ ವೀಡಿಯೋ ಇನ್ನೂ ಎಡಿಟ್ ಮಾಡೋದಕ್ಕೆ ಟೈಮ್ ಸಾಕಾಗಿಲ್ಲ. ಆದಷ್ಟು ಬೇಗನೆ ವೀಡಿಯೋನ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದು ಬಂದು ನಾನು ಏನೋ ಫಿಟ್ನೆಸ್ ಬಗ್ಗೆನೂ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಳಿದ್ದೆ. ಹಂಗೇ ಮಾರ್ನಿಂಗ್ ಎದ್ದಿದ ತಕ್ಷಣ ಸ್ವಲ್ಪ ಎಕ್ಸಸೈಸ್ನ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಎಕ್ಸಸೈಸ್ನ ಮಾಡಿಕೊಂಡು ಆನಂತರ ಎಲ್ಲ ಕೆಲಸನೂ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಂಗಾಗಿ ಫಸ್ಟೇ ಇವತ್ತು ಕೂಡ ಹಾಗೇ ಎಕ್ಸಸೈಸ್ನ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕತ್ಲೆ ಇರುತ್ತಲ್ವ, ಆವಾಗ ಫಸ್ಟ್ ಎಕ್ಸಸೈಸ್ ಮಾಡಿಕೊಂಡು ಆನಂತರ ನಾನು ಬೇರೆ ಎಲ್ಲ ಕೆಲಸನೂ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವಾಗ ಎದ್ದಿದ ತಕ್ಷಣ ಸ್ವಲ್ಪ ಎಕ್ಸಸೈಸ್ನ ಮಾಡ್ಕೊಂಡು, ತೀರಾ ಜಾಸ್ತಿ ಅಂತೂ ಮಾಡ್ತಾಯಿಲ್ಲ. ನನಗೆ ಎಷ್ಟಾಗುತ್ತೆ ಅಷ್ಟು, ಅಂದರೆ 15 ಮಿನಿಟ್ಸೇ ಜಾಸ್ತಿ ಅಂತ ಹೇಳ್ಬೋದು. 10 ಮಿನಿಟ್ಸು ಕಡಿಮೆ, ಅಷ್ಟನ್ನು ನಾನು ಎಕ್ಸಸೈಸ್ ಮಾಡ್ತಾ ಇರೋದು ಡೈಲಿ. ಅಂದರೆ 2 ಟೈಮ್ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಮತ್ತೆ ಸ್ವಲ್ಪ ಕೆಲಸನೂ ಹೆವಿಯಾಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ವಾಕೆಲ್ಲ ಹೋಗ್ತಾಯಿದ್ದೆ ಅಲ್ವ, ಅದನ್ನು ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ವಾಕಲ್ಲಿ ನನಗೇನು ವರ್ಕ್ ಆಗಲಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ, 1 ಅವರ್ಗಿಂತ ಜಾಸ್ತಿ ಟೈಮು ವೇಸ್ಟ್ ಆಗ್ತಾಯಿತ್ತು. ಬಟ್ 10 ಮಿನಿಟ್ಸ್ 15 ಮಿನಿಟ್ಸ್ ಏನು ಎಕ್ಸಸೈಸ್ ಮಾಡ್ತಾಯಿದ್ದೀನಲ್ಲ, ಅದರಲ್ಲೇ ನನಗೆ ಸ್ವಲ್ಪ ಬೆಟರಾಗಿ ರಿಸಲ್ಟ್ ಸಿಗ್ತಾಯಿದೆ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ದಿನ ವಾಕನ್ನು ಸ್ಟಾಪ್ ಮಾಡೋಣ. ನನಗೆ ಇಂಪಾರ್ಟೆಂಟಾಗಿ ಹೊಟ್ಟೆ ಭಾಗ ಕರಗಿಸ್ಕೋಬೇಕು ಅನ್ನೋದು ತುಂಬ ಅನ್ನಿಸ್ತಾ ಇದೆ. ಹಾಗಾಗಿ ಎಕ್ಸಸೈಸ್ನೇ ಮಾಡ್ತಾಯಿದ್ದೀನಿ ಮತ್ತೆ ನಾನು ವಾಪಸ್ಸು. ಯಾಕಂದರೆ ಫಸ್ಟು ನಾನು ಎಕ್ಸಸೈಸೇ ಮಾಡ್ತಾಯಿದ್ದು, ಆವಾಗ ಚೆನ್ನಾಗಿತ್ತು ರಿಸಲ್ಟ್ ಅಂತ ಅನಿಸಿ ನಾನು ವಾಪಸ್ ಮತ್ತೆ ಎಕ್ಸಸೈಸ್ನ ಮಾಡ್ತಾಯಿದ್ದೀನಿ. ಈಗ ಅದಾಗಿದ್ದ ತಕ್ಷಣ 1 ಲೋಟ ನೀರನ್ನು ಕುಡ್ಕೊಂಡು ಇವಾಗ ನಾನು ಸ್ವಲ್ಪ ಬಿಸಿ ನೀರಿಗೆ ನಾನು ಆಮ್ಲನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಆಮ್ಲದ್ದು ಐಸ್ ಕ್ಯೂಬನ್ನು ಮಾಡಿಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂತ ಹೇಳಿ ಸ್ವಲ್ಪ ಉಪ್ಪನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀನಿ ಅಷ್ಟೇ. ನನಗೂ ನನ್ನ ಹಸ್ಬೆಂಡ್ಗೂ ನನ್ನ ಮಗಳಿಗೂ 3 ಜನಕ್ಕೂ ಇವಾಗ ಆಮ್ಲನ ಹಾಕ್ಕೊಂಡು ಅವ್ರಿಗೂ ಕೊಟ್ಟು ಎಪ್ಸಿ ಆನಂತರ ನಾನು ಕೂಡ ಕುಡ್ಕೊಂಡು ಮುಂದೇನು ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಸ್ವಲ್ಪ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಬಿಸಿ ನೀರು ಅಥವಾ ಬಿಸಿ ನೀರಲ್ಲಿ ಏನೇ ಒಂದು ಆ್ಯಡ್ ಮಾಡ್ಕೊಂಡು ಕುಡಿದ್ರು ಅಥವಾ ಕಷಾಯ ಯಾವುದೇ ಒಂದನ್ನು ಕುಡಿದ್ರೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಹಾಗಾಗಿ ಅವ್ರನ್ನ ಕೂಡ ಎಪ್ಸಿ ನಾನು ಕೂಡ ಕುಡ್ಕೊಂಡು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಹಬ್ಬದ ವೀಡಿಯೋನ ಯಾಕೆ ಹಾಕೋಕ್ಕಾಗಿಲ್ಲ ಅಂತಂದರೆ ಸ್ವಲ್ಪ ಕ್ಲೀನಿಂಗ್ ಎಲ್ಲನೂ ಮಾಡೋದಿತ್ತಲ್ವ, ಆವಾಗಿಂದನೇ ನಾನು ವೀಡಿಯೋ ಎಡಿಟ್ ಮಾಡೋದನ್ನು ನಿಲ್ಲಿಸ್ಬಿಟ್ಟೆ. ಕೆಲಸ ಎಲ್ಲ ಜಾಸ್ತಿ ಇತ್ತು. ಲಕ್ಷ್ಮೀ ಪೂಜೆ ಮಾಡೋದಂದರೆ ಈಸಿ ಇಲ್ಲ ಅಲ್ವಾ, ಹಂಗಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಲೇಟಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ ವೀಡಿಯೋನ. ಯಾರೂ ಬೇಜಾರಾಗಬೇಡಿ. ಯಾರ ಮನೇಲಿ ಯಾವ್ಯಾವ ಥರ ಹಬ್ಬನ ಮಾಡಿದ್ರಿ, ಜೊತೆಗೆ ಯಾವ್ಯಾವ ಊರಲ್ಲಿ ಯಾವ್ಯಾವ ಥರ ಹಬ್ಬನ ಮಾಡ್ತೀರಿ ದೀಪಾವಳಿಲಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಕೂಡ ಖುಷಿ ಆಗುತ್ತೆ. ಇವಾಗ ನಾನು ಕೂಡ ಅದನ್ನು ಕುಡ್ಕೊಂಡು ಇವಾಗ ಬಂದು ಬಾಗಿಲಿಗೆಲ್ಲ ನೀರು ಹಾಕಿ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂತೇಳಿ ವೀಡಿಯೋ ಮಾಡ್ಕೋತಾ ಇದ್ದೆ. ಯಾಕಂದರೆ ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ವಾತಾವರಣನೇ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಅದು ಹೊರಗಡೆ ಜಾಸ್ತಿ ಹೊತ್ತು ಇರೋದಕ್ಕೆ ಆಗಲಿಲ್ಲ, ಯಾಕಂದರೆ ಕೆಲಸ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ಬಂದು ಸ್ವಲ್ಪ ಸಿಂಪಲಾಗಿ ರಂಗೋಲಿನ ಹಾಕ್ಕೊಂಡು ನಾನು ಇವಾಗ ಫ್ರೈಡ್ ರೈಸ್ ಮಾಡೋಣ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ಕ್ಯಾರೆಟನ್ನು ತುರ್ಕೋತಾ ಇದ್ದೆ ಸ್ವಲ್ಪ ದೊಡ್ಡದಾಗಿ. ಇವತ್ತು ನಾನು ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಮತ್ತು ನನ್ನ ಹಸ್ಬೆಂಡು ವೆಯ್ಟ್ ಗೇನ್ ಮಾಡಬೇಕು, ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವ್ರಿಗೆ ವೆಯ್ಟ್ ಗೇನ್ ಮಾಡೋದಕ್ಕೆ ನಾನಂತೂ ತುಂಬಾ ಎಫರ್ಟ್ ಆಗ್ತಾಯಿದ್ದೀನಿ. ಬಟ್ ನನ್ನ ವೆಯ್ಟ್ ಲಾಸಿಗೆ ನಾನು ಆಗ್ತಾ ಇರೋದು ತುಂಬ ಕಡಿಮೆ ಎಫರ್ಟ್ ಅಂತ ಅನ್ನಿಸ್ತಾ ಇದೆ. ಅವ್ರ ವೆಯ್ಟ್ ಗೇನ್ ಆಗಬೇಕು, ಯಾಕಂದರೆ ಅವ್ರಿಗೆ ರೀಸೆಂಟಾಗಿ ಗಾಡೀಲಿ ಬಿದ್ದುಬಿಟ್ಟಿದ್ದು, ಅವಾಗಿಂದ ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ. ಅವ್ರು ಸಣ್ಣ ಇರೋದು ಒಂದು ಕಾರಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗೋದ್ರ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಅವ್ರಿಗೆ ಹೆಂಗೆ ವೆಯ್ಟ್ ಗೇನ್ ಆಗೋದು ಕಷ್ಟನೋ ಹಂಗೆ ನನಗೆ ಕೂಡ ವೆಯ್ಟ್ ಲಾಸ್ ಆಗೋದು ಕಷ್ಟ ಅಂತ ಆಗಿಬಿಟ್ಟಿದೆ. ಅದಕ್ಕೆ ಇಬ್ಬರು ಕೂಡ ಏನು ಕಾಂಪಿಟೇಷನಲ್ಲಿ ಮಾಡಿಕೊಡೋಣ, ನಾನು ಜಾಸ್ತಿ ವೆಯ್ಟ್ ಲಾಸ್ ಆಗ್ತೀನೋ ನೀನು ಜಾಸ್ತಿ ವೆಯ್ಟ್ ಗೇನ್ ಆಗ್ತೀಯೋ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಹಿಂಗೆ ಹೋಗುತ್ತಾ ಗೊತ್ತಿಲ್ಲ. ವೆಯ್ಟ್ ಗೇನ್ ಆದರೆ ವೆಯ್ಟ್ ಗೇನ್ ಟಿಪ್ಸನ್ನು ಹೇಳ್ತೀನಿ, ವೆಯ್ಟ್ ಲಾಸ್ ಆದರೆ ನಾನು ವೆಯ್ಟ್ ಲಾಸ್ ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಇವಾಗ ಹಂಗೇ ಬ್ರೇಕ್ಫಾಸ್ಟಿಗೆ ನಾನು ಫ್ರೈಡ್ ರೈಸ್ ಮಾಡ್ಕೋತಾ ಇದ್ದೀನಿ ಅಂತ ಅಂದೆ ಅಲ್ವಾ, ಯಾವ ರೀತಿಯಾಗಿ ಸಿಂಪಲಾಗಿ ಮಾಡ್ಕೋತೀನಿ ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ಎಗ್ ಹಾಕಿ ಎಗ್ ಫ್ರೈಡ್ ರೈಸ್ ಕೂಡ ಮಾಡ್ಕೋಬೋದು. ಬಟ್ ಬಾಕ್ಸಿಗೆ ಎಗ್ ಎಲ್ಲ ಕೊಡೋಂಗಿಲ್ಲ, ಹಂಗಾಗ್ಬಿಟ್ಟು ನಾನು ಸಿಂಪಲಾಗಿ ಫ್ರೈಡ್ ರೈಸ್ ಮಾತ್ರ ಮಾಡ್ಕೋತಾ ಇದ್ದೀನಿ. ವೆಜ್
ಫ್ರೈಡ್ ರೈಸು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಕಾದಿದ ನಂತರ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಈರುಳ್ಳಿ, ಬೀನ್ಸು, ಕ್ಯಾರೆಟು ಮತ್ತು ಇನ್ನು ತರಕಾರಿಗಳು ಕೋಸಾಗಲಿ ಎಲೆಕೋಸಾಗಲಿ ಯಾವುದೇ ಇತ್ತು ಅಂತಂದ್ರೂ ನೀವು ಯೂಸ್ ಮಾಡ್ಕೋಬೋದು. ಸದ್ಯಕ್ಕೆ ನನ್ನ ಹತ್ರ ಇದು 2 ತರಕಾರಿ ಇದ್ದಿದ್ದು ಅದೆರಡನ್ನೇ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಫುಲ್ಲು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಫಸ್ಟೇ ಉಪ್ಪನ್ನ ಹಾಕಿಬಿಟ್ಟು ನಾನು ಫ್ರೈ ಆಗೋದಕ್ಕೆ ಬಿಟ್ಟರೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಹಂಗಾಗಿ ನಾನು ಬೇಗನೆ ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಒಂದು 5 ಮಿನಿಟ್ಸ್ ಆದ್ರೂ ಅದು ಸಾಫ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ಬಿಡಬೇಕಾಗುತ್ತೆ. ಸ್ವಲ್ಪ ಸಾಫ್ಟ್ ಆಯಿತು ಅಂತಂದರೆ ಬೇಗನೆ ಆಗಿಬಿಡುತ್ತೆ ಅಂತ ಹೇಳ್ಬೋದು ಫ್ರೈಡ್ ರೈಸು. ಇವಾಗ ಅದಷ್ಟು ತರಕಾರಿ ಸಾಫ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಖಾರದ ಪುಡಿ ಜೊತೆಗೆ ಸ್ವಲ್ಪ ಬಿರಿಯಾನಿ ಪೌಡರ್ ಇತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ. ನಾನು ಮಸಾಲೆ ಪುಡಿಗಳನ್ನು ಇದನ್ನೇ ಹಾಕ್ಕೋಬೇಕು ಅಂತ ಹೇಳಲ್ಲ, ಯಾವುದಾಗುತ್ತೆ ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಹಂಗೇ ಇವತ್ತು ಈ ಮಸಾಲೆಗಳಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಸಾಸಲ್ಲೂ ಅಷ್ಟೇ ಎಲ್ಲ ಸಾಸು ಇರಬೇಕು ಅಂತಿಲ್ಲ, ಯಾವ ಸಾಸ್ ಇದೆ ಅದನ್ನು ಹಾಕ್ಕೊಂಡು ಮಾಡ್ಕೊತೀನಿ. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗೆ ಬಂದಿರುತ್ತೆ. ಇವತ್ತು ಸೋಯಾ ಸಾಸ್ ಮಾತ್ರನೇ ಇತ್ತು, ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟೇ, ಇನ್ನೇನು ಹಾಕಿಲ್ಲ. ಇದಕ್ಕೆ ರೈಸ್ ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಅದಾದ ನಂತರ ಇವಾಗ ಮಕ್ಕಳು ಹೋಗೋಕ್ಕಿಂತ ಮುಂಚೆನೇ ಬಟ್ಟೆಗಳೆಲ್ಲ ವಾಶ್ ಮಾಡೋದೆಲ್ಲ ತೆಕ್ಕೊಂಡಿದ್ದೆ. ವೈಟ್ ಬಟ್ಟೆಗಳೆಲ್ಲ ನೆನೆಸಿಡಬೇಕು, ಮತ್ತು ನನ್ನ ಹಸ್ಬೆಂಡ್ರು ಯೂನಿಫಾರ್ಮ್ ಸಿಕ್ಕಾಪಟ್ಟೆ ಕೊಳೆಯಾಗಿರುತ್ತೆ, ಅದನ್ನು ಸಪ್ರೇಟ್ ನೆನೆಸಿಡಬೇಕು. ಅದೆರಡನ್ನೂ ಸಪ್ರೇಟ್ ನೆನೆಸಿಟ್ಟು ಅದಾದಮೇಲೆ ನಾನು ವಾಶಿಗೆ ಹಾಕ್ತೀನಿ. ಯಾಕಂದರೆ ಅದರದ್ದೇ ಕೊಳೆಗಳೆಲ್ಲ ಇದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಅಂತ ವೈಟ್ ಬಟ್ಟೆಗಳಿಗೆ. ಮತ್ತು ವೈಟ್ ಬಟ್ಟೆಗಳು ಅಷ್ಟು ಈಸಿಯಾಗಿ ವಾಶ್ ಆಗೋಲ್ಲ, ಹಾಗಾಗಿ ಅದನ್ನು ಸಪ್ರೇಟು ನೆನೆಸಿಟ್ಟು ಸಪ್ರೇಟ್ ವೈಟ್ ಬಟ್ಟೆಗಳನ್ನ ವಾಶ್ ಮಾಡ್ತೀನಿ. ಜಾಸ್ತಿ ಇತ್ತು ಅಂದರೆ, ಕಡಿಮೆ ಇತ್ತು ಅಂತಂದರೆ ಅದರಲ್ಲೇ ಹಾಕ್ಬಿಡ್ತೀನಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ. ಇವಾಗ ಹಾಗೇ ವಾಶಿಗೆಲ್ಲ ಹಾಕ್ಬಿಟ್ಟು ಇವಾಗ ಬೇಗ ಎಲ್ಲ ಕಸ ಗುಡಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಮಕ್ಕಳಿಗೆ ಕೂಡ ತಿಂಡಿ ಎಲ್ಲ ಕೊಟ್ಟು ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ದೆ. ಇವಾಗ ನೋಡ್ತಾ ಇದ್ದೀರಾ ನನ್ನ ಮುಖದಲ್ಲಿ ಯಾವ ರೀತಿಯಾಗಿ ಅಲರ್ಜಿ ಥರ ಆಗಿಬಿಟ್ಟಿದೆ. ಇದು ಬಂದು ನನ್ನ ಫೇಸಿಗೆ ಅರಿಶಿನ ಅಂದರೆ ಬರೋದಿಲ್ಲ. ನನ್ನ ಮಗಳು ಫೇಸ್ ಪ್ಯಾಕ್ ರೆಡಿ ಮಾಡಿದ್ಲು, ಅಕ್ಕಿ ಹಿಟ್ಟು ಮತ್ತು ಕಾಫಿ ಪುಡಿ ಹಾಕಿ. ಅದೆರಡೂ ಹಾಕಿ ನಾನು ಮಾಡಿಕೊಂಡ್ರೆ ಫೇಸ್ ಪ್ಯಾಕ್ ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದಕ್ಕೆ ನನಗೂ ಸ್ವಲ್ಪ ಜಾಸ್ತಿ ಕಲಸಿಡು ಅಂದರೆ ಅವಳು ಅರಿಶಿನ ಹಾಕಿ ಕಲಸಿಟ್ಬಿಟ್ಟಿದ್ಲು. ಅವಳಿಗೆ ಏನೂ ಆಗಲ್ಲ ಅಂತೇಳಿ ಹಾಕ್ಕೊಳ್ತಾಳೆ. ಅದು ಮನೇಲಿ ಮಾಡಿರೋ ಅರಿಶಿನ ಆಗಿದ್ದರೆ ನನಗೇನು ಆಗ್ತಿರ್ಲಿಲ್ಲ. ತಿಂಡಿಗೆ ಅಂತೇಳಿ ತಂದಿರ್ತೀವಲ್ಲ ಆ ಅರಿಶಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ಲು. ಮೋಸ್ಟ್ಲಿ ಕೆಮಿಕಲ್ ಮಿಕ್ಸ್ ಇದೆ ಅನಿಸುತ್ತೆ ಅದರಲ್ಲಿ. ಎಷ್ಟು ಸ್ಕಿನ್ ಹೆಂಗಾಗ್ಬಿಟ್ಟಿತ್ತು ಅಂದರೆ ಭಯನೇ ಆಗ್ತಾಯಿತ್ತು ನನ್ನ ಸ್ಕಿನ್ ನೋಡ್ಕೊಳ್ಳೋದಕ್ಕೆ. ಅದಕ್ಕೆ ಅಂತ ಈ ಒಂದು ವಾಟರ್ನ ಕುಡಿದ್ರೆ ಚೆನ್ನಾಗಾಗುತ್ತೆ ಅಂತ ಯೂಟ್ಯೂಬಲ್ಲಿ ನೋಡೋಣ ಅಂತೇಳಿ ಟ್ರೈ ಮಾಡಿದೆ. ವರ್ಕ್ ಆಗಲಿಲ್ಲ. ಆದರೆ ಜ್ಯೂಸ್ ಅಂತೂ ಕುಡ್ದಂಗಾಯಿತು. ಏನಂದರೆ ಸ್ವಲ್ಪ ಬಿಸಿ ನೀರಿಗೆ ಲೆಮನ್ನು, ಸಾಲ್ಟು ಮತ್ತು ಶುಗರನ್ನು ಹಾಕಿ ಸ್ವಲ್ಪ ಜ್ಯೂಸ್ ಮಾಡಿಕೊಂಡು ಕುಡಿದೆ. ಅಂದರೆ ಡಿಟಾಕ್ಸಿಫೈ ಆಗುತ್ತೆ ಬಾಡೀಲಿ, ಆವಾಗ ಕಡಿಮೆ ಆಗುತ್ತೆ ಅಂತ ಹೇಳಿ. ಬಾಡಿ ಒಳಗಡೆ ಆಗಿರೋದಲ್ವಲ್ಲ, ಅದಕ್ಕೆ ಕಡಿಮೆ ಆಗಲಿಲ್ಲ ಅನಿಸುತ್ತೆ. ಬಾಡಿ ಒಳಗಡೆ ಏನಾದರೂ ತಿಂದ್ಬಿಟ್ಟಾಗಿರೋ ಅಲರ್ಜಿ ಆದರೆ ಇದಕ್ಕೆ ಮೋಸ್ಟ್ಲಿ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ನನಗೆ ಮೇಲ್ಗಡೆ ಅರಿಶಿನ ಹಚ್ಚಿ ಆಗಿದ್ದ ಅಲರ್ಜಿ ಅಲ್ವಾ, ಹಾಗಾಗಿ ಅದು ಇದರಿಂದ ಕಡಿಮೆ ಆಗಲಿಲ್ಲ. ಹೆಂಗೆ ಕಡಿಮೆ ಮಾಡಿಕೊಂಡೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ, ಓಕೆನಾ. ಇವಾಗ ಬಂದು ನಾನು ಅದನ್ನು ವಾಟರ್ನ ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ನಾನು ಆದಷ್ಟು ಕಡಿಮೆನ ನಾನು ತೊಗೊಳ್ತಾ ಇದ್ದೀನಿ. ಇವತ್ತು ಬಂದು ಸ್ವಲ್ಪ ನೆನೆಸಿಟ್ಟಿರೋ ಹೆಸರು ಕಾಳು ಮತ್ತು ಆರೆಂಜು ಜೊತೆಗೆ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಸೌತೆಕಾಯಿ ತೊಗೊಳೋದ್ರಿಂದ ನನಗೆ ಸಖತ್ತಾಗಿ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ಸೌತೆಕಾಯಿ ಇರಲಿಲ್ಲ ಅಂಥೇಳಿ ಇದಿಷ್ಟನ್ನು ತೊಗೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ತರಿಸ್ಕೊಂಡು ಸೌತೆಕಾಯಿ ತಿನ್ಬೋದು ಅಂತ ಹೇಳಿ. ನೋಡ್ತಾ ಇರ್ಬೋದು ನಿಮಗಲ್ಲಿ ಬೆಳ್ಕಲ್ಲಿ ಕಾಣಿಸುತ್ತೆ, ಸಿಕ್ಕಾಪಟ್ಟೆ ಮುಖನೇ ಊದಿರೋ ಥರ ಆಗಿಬಿಟ್ಟಿತ್ತು. ನಿಮಗೂ ಈ ಥರ ಏನಾದರೂ ಆದರೆ ಬೇರೆ ಏನಾದರೂ ಟಿಪ್ಸ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ, ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೇನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ನನ್ನ ವಿಡಿಯೋ ಇದೇ ಥರನೇ ನಿಮಗೆ ಇಷ್ಟ ಆಗುವಂಥ ವೀಡಿಯೋಸ್ ಬೇಕು ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.